ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇಂದು ಬೀದರ್ ಜಿಲ್ಲಾ ಮಟ್ಟದ ಒಂದು ದಿನದ ಕಾರ್ಯಾಗಾರವನ್ನು ಸರ್ಕಾರಿ ಅನುದಾನರಹಿತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಓಡಿ ಸೌಲಭ್ಯವನ್ನು ಕೊಟ್ಟು ನಮ್ಮ ಮಾನ್ಯ ಉಪನಿರೀಕ್ಷಕರು ಜಿಲ್ಲಾ ವತಿಯಿಂದ ಓಡಿ ಸೌಲಭ್ಯ ಮಾಡಿದ್ದು ತುಂಬ ಸಂತೋಷ ಆಗಿದೆ. ಯಾಕಂದರೆ ಈ ಕಾರ್ಯಾಗಾರದ ಉದ್ದೇಶ ಏನಿದೆ ಅಂದರೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಏನು ನಾಲೆಜ್ ಕೊಡೋಂಥದ್ದು ಅಪ್ಡೇಟ್ ಮಾಡುವಂಥ ಕಾರ್ಯಾಗಾರ ಇದು ಆಗಿದೆ. ಯಾಕಂದರೆ ಪುನಶ್ಚೇತನ ಕಾರ್ಯಾಗಾರ ಮಾಡೋದ್ರಿಂದ ಬರುವ ದಿನಗಳಲ್ಲಿ 2026-27ನೇ ಸಾಲಿನಲ್ಲಿ ಯೋಗದಾಗಲಿ, ಹ್ಯಾಂಡ್ಬಾಲ್ ಆಗಲಿ ಮತ್ತು ಏರೋಬಿಕ್ ಡ್ಯಾನ್ಸ್ ಆಗಲಿ ಇಂಥ ಒಂದು ನಿಯಮಗಳನ್ನು ಬದಲಾವಣೆ ಆದಾಗ ನಮ್ಮ ಶಿಕ್ಷಕರಿಗೆ ಒಂದು ಒಳ್ಳೆಯ ಜ್ಞಾನವನ್ನು ಕೊಟ್ಟಾಗ ಅವರು ಶಾಲೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಬೋಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಒಂದು ಉದ್ದೇಶದಿಂದ ಯಾವುದೇ ಸ್ವಾರ್ಥ ಇಲ್ಲದೆ ಯಾರಿಗೂ ಕೈ ಚಾಚದೆ ನಮ್ಮ ಸಂಘದ ಪದಾಧಿಕಾರಿಗಳು, ನಮ್ಮ ತಾಲೂಕಾ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಸಂಘದ ಪದಾಧಿಕಾರಿಗಳು ಕೂಡಿ ಆರ್ಥಿಕ ಒಂದು ಏನಿದಕ್ಕೆ ಹೊರೆ ಆಗುತ್ತೆ ಅದಕ್ಕೆ ನಾವು ಸಂಘದ ವತಿಯಿಂದ ಭರಿಸಿ ಇವತ್ತು ಅದ್ಧೂರಿಯವಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಗ್ಗಟ್ಟು ಮಾಡಿ ನಾವು ಈ ಕಾರ್ಯಾಗಾರನ ಮಾಡ್ತಾಯಿದ್ದೀವಿ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಉಪನಿರೀಕ್ಷಕರು ಎಚ್ ಜಿ ಸುರೇಶ್ ಅವರು ಕೂಡ ಉಪಸ್ಥಿತಿದ್ದರು. ಜೊತೆಗೆ ಡೈಟಿನ ಪ್ರಾಂಶುಪಾಲರು ಮತ್ತು ಉಪನಿರೀಕ್ಷಕರು ಅಭಿವೃದ್ಧಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೀದರ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ತುಂಬ ಶೋಭೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಕಾರ್ಯಾಗಾರಕ್ಕೆ ನಾವು ಯಾವಾಗ ನಮ್ಮ ಸರ್ ಸೈಯದ್ ಎಕ್ಸಲೆನ್ಸ್ ಅವಾರ್ಡಿಯಾಗಿದ್ದಂಥ ಶಿಕ್ಷಣ ಪ್ರೇಮಿಗಳಾಗಿದ್ದಂಥ ನಮ್ಮ ಬೀದರ್ ಜಿಲ್ಲೆಯ ಕಿರೀಟ್. ಯಾಕಂದರೆ ಶಾಹೀನ್ ಸಂಸ್ಥೆ ಅಂದರೆ ತುಂಬ ದೊಡ್ಡ ಸಂಸ್ಥೆ, ಬೃಹತ್ವಾಗಿ ಬೆಳೆದಂಥ ಒಬ್ಬ ಅಧ್ಯಕ್ಷರು. ಅವರನ್ನು ನಾವು ಈ ಕಾರ್ಯಾಗಾರ ಮಾಡ್ತೇವೆ ಅಂತ ಹೇಳಿದಾಗ ಅವರು ತುಂಬ ಆತ್ಮೀಯವಾಗಿ ನನ್ನಿಂದ ಏನು ಸಹಾಯ ಬೇಕು ಅಂತ ಕೇಳಿದಾಗ ನಾವು ನಮ್ಮ ದೈಹಿಕ ಶಿಕ್ಷಕರಿಗೆ ಊಟದ ವ್ಯವಸ್ಥೆ ಕೇಳಿದಾಗ ಅವರು ದಾಸೋಹನ ಕೂಡ ಉಚಿತ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಶಿಕ್ಷಣ ಶಾಹೀನ್ ಸಂಸ್ಥೆ ಅಧ್ಯಕ್ಷರಿಗೆ ಸನ್ಮಾನ ಇಟ್ಕೊಂಡಿವಿ. ಅವರು ಅನ್ಯ ಕಾರ್ಯ ನಿಮಿತ್ತ ವಿದೇಶಕ್ಕೆ ಹೋದ ಕಾರಣದಿಂದ ಅವರು ಬರಲಿಕ್ಕಾಗಲಿಲ್ಲ. ಅವರಿಗೂ ಕೂಡ ನಾನು ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾಗಿದ್ದಂಥ ಅಭಿನಂದನೆ ಮತ್ತು ಸ್ವಾಗತವನ್ನು ಕೋರ್ತೀನಿ. ಯಾಕಂದರೆ ಈ ಕಾರ್ಯಕ್ರಮನ ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರಾಗಿದ್ದಂಥ ನಮ್ಮ ಗಿರೀಶ್ ನಾಯಕ್ ಬರಬೇಕಾಗಿತ್ತು, ಅವರು ಬರಲಿಲ್ಲ. ಅದೆಲ್ಲ ಜಿಲ್ಲಾಧ್ಯಕ್ಷರುಗಳು ಉಪಸ್ಥಿತಾಗಿ ಈ ಕಾರ್ಯಾಗಾರಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಈ ಕಾರ್ಯಾಗಾರಕ್ಕೆ ಮುಖ್ಯವಾಗಿ ಆಗಮಿಸಿರುವಂಥ ಸಂಪನ್ಮೂಲ ವ್ಯಕ್ತಿಗಳಿಗಿದ್ದಂಥ ನನ್ನ ಗುರುಗಳು ಡಾಕ್ಟರ್ ಚಂದ್ರಕಾಂತ್ ಬಿರಾದಾರ್ ಯೋಗ ತರಬೇತುದಾರರು, ಕಲಬುರಗಿ ವಿಶ್ವವಿದ್ಯಾಲಯ ಕಲಬುರಗಿಯವರು. ಅವರು ಬಂದು ನಮ್ಮ ಶಿಕ್ಷಕರಿಗೆ ನೃತ್ಯದೊಂದಿಗೆ ಮತ್ತು ಆಸನದ ಜೊತೆಗೆ ಈ ಕಾರ್ಯಾಗಾರದ ಮಹತ್ವ ಮತ್ತು ಯೋಗದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಮಧ್ಯಾಹ್ನ ಅವಧಿಯಲ್ಲಿ 2 ಅವಧಿಗಳನ್ನು ನಡೀತವೆ. ಒಂದು ಹ್ಯಾಂಡ್ಬಾಲ್ ಥಿಯರಿ ಮತ್ತು ಪ್ರಾಕ್ಟಿಕಲ್. ಅದರಲ್ಲಿ 2 ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ. ಶ್ರೀ ದತ್ತಾತ್ರೇಯ ಜವರ್ಗಿ ಕಾರ್ಯದರ್ಶಿಗಳು, ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಕಲಬುರಗಿದವರು, ಮತ್ತು ಜೊತೆಗೆ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿದ್ದಂಥ ಶ್ರೀ ಉಮೇಶ್ ಶರ್ಮಾ ಹಿರಿಯ ರಾಷ್ಟ್ರ ಮಟ್ಟದ ಹ್ಯಾಂಡ್ಬಾಲ್ ಕಟ್ಟುಪಟು. ಅವರು ಕೂಡ ಭಾಗವಹಿಸಿ ಪ್ರಾಕ್ಟಿಕಲ್ ಹೇಗೆ ಮಾಡಬೇಕು, ನಮ್ಮ ಪ್ರಾಥಮಿಕ ಹಂತದಿಂದ ಪ್ರೌಢ ವಿಭಾಗವರೆಗೆ ಮಕ್ಕಳನ್ನು ಹೇಗೆ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶನ ಮಾಡಿಕೊಳ್ಬೇಕನ್ನೋಂಥ ತರಬೇತಿ ನೀಡೋಕ್ಕೆ ಅವ್ರು ಬಂದರೆ ಅವರಿಗೂ ಕೂಡ ನಾನು ಸಂಘದ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷ ಆಹ್ವಾನಿತರಾಗಿದ್ದಂಥ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾಗಿದ್ದಂಥ ಶ್ರೀ ಎಸ್ ಎ ಮುನಾಪ್ ಅವರು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ನಮ್ಮ ಇಡೀ ಜಿಲ್ಲೆಯಲ್ಲಿ ಒಂದೇ ಮಾದರಿಯ ಒಂದು ದಾಖಲೆಗಳನ್ನು ಹೇಗೆ ನಾವು ಶಾಲೆಯಲ್ಲಿ ನಿರ್ವಹಿಸಬೇಕು ಮತ್ತು ನಮ್ಮ ದೈಹಿಕ ಶಿಕ್ಷಕರ ಕರ್ತವ್ಯ ಬಗ್ಗೆ ಅವರು ಕೂಡ ಒಂದು ಅವಧಿಯನ್ನು ಮಧ್ಯಾಹ್ನ ಅವಧಿಯಲ್ಲಿ ತಗೊಳ್ತಾರೆ. ಅದನ್ನು ಕೂಡ ಎಲ್ಲ ನಮ್ಮ ದೈಹಿಕ ಶಿಕ್ಷಕರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಗೊಂದಲದಲ್ಲಿ ಇರ್ತಾರೆ. ಯಾವ ಅಧಿಕಾರಿ ಒಬ್ಬರು ಶಾಲೆಗೆ ಸಂದರ್ಶನ ನೀಡಿದಾಗ ಯಾವ ದಾಖಲೆಗಳನ್ನು ನಾವು ಅಧಿಕಾರಿಗೆ ಒಂದಿಗೆ ತೋರಿಸ್ಬೇಕನ್ನೋಂಥದ್ದು ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಗೊತ್ತಾಗಬೇಕಾದ್ರೆ ಆ ಒಂದು ಅವಧಿಯನ್ನು ಕೂಡ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ತಗೋತಾರೆ. ಜೊತೆಗೆ ನಮ್ಮ ಬೀದರ್ ತಾಲೂಕಿನ ಸ್ಥಳೀಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗಿದಂಥ ಮದರ್ ಖಾನ್ ಅಲಿ ಖಾನ್ ಪಠಾಣ್ ಅವರು ಕೂಡ ತುಂಬ ನಮಗೆ ಪ್ರೋತ್ಸಾಹದಾಯಕವಾದ ನುಡಿಗಳನ್ನು ಹೇಳಿ ನಮ್ಮ ದೈಹಿಕ ಶಿಕ್ಷಕರು ಹೇಗೆ ಇರಬೇಕು ಅನ್ನೋಂಥದ್ದು ಮಾತನ್ನು ಹೇಳಿದ್ದಾರೆ. ಅವರು ಕೂಡ ಉಪಸ್ಥಿತಿದ್ದರು. ಜೊತೆಗೆ ನಾಗನಾಥ್ ದುಬ್ಬಳಗೊಂಡೆ ತಾಲೂಕಾ ದೈಹಿಕ ಶಿಕ್ಷಣ ಪರೀಕ್ಷಕರು, ಕಾಶಿನಾಥ್ ಪಿ ಬೋರಾಳೆ ತಾಲೂಕಾ ದೈಹಿಕ ಶಿಕ್ಷಣ ಪರೀಕ್ಷಕರು ಹುಮ್ನಾಬಾದ್, ಹಾಗೂ ಯಶವಂತ್ ಡೊಂಬಾಳೆ ತಾಲೂಕಾ ದೈಹಿಕ ಶಿಕ್ಷಣ ಪರೀಕ್ಷಕರು ಔರಾದ್,
ಹೈದರಾಬಾದ್ ಹಾಗೂ ಶ್ರೀ ವೆಂಕಟರಾವ್ ಡೊಂಬಾಳೆ ತಾಲೂಕಾ ದೈಹಿಕ ಶಿಕ್ಷಣ ಪರೀಕ್ಷಕರು ಬೀದರ್ ಇವರು ಕೂಡ ಉಪಸ್ಥಿತರಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನನ್ನ ಸಂಘದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರಾಗಿದ್ದಂಥ ಕ್ಲೈಮೇಟ್ ರಾಜ್, ಯಶವಂತ್ ಡೊಂಬಾಳೆ, ಶಬೀರ್ ಅಲಿ, ಗೋಪಾಲ್ ಬಿರಾದಾರ್, ಶಿವಶಂಕರ್ ಪತಂಗಿ ಹಾಗೂ ನಮ್ಮ ಉಪಾಧ್ಯಕ್ಷರಾಗಿದ್ದಂಥ ಶಾಂತಕುಮಾರ್ ಜೈದೊಡ್ಡೆ, ಸಂಜಯ್ ಬಿರಾದಾರ್ ಖಜಾಂಚಿ, ಸುಧಾಕರ್ ಪೋಲಂಕಳಿ ಜಂಟಿ ಕಾರ್ಯದರ್ಶಿ ಹಾಗೂ ಮಾಜಿದ್ ಅಲಿ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಉಳಿದ ಎಲ್ಲ ಪದಾಧಿಕಾರಿಗಳ ಸದಸ್ಯರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು. ಹಾಗೆ ನಾನು ವೈಯಕ್ತಿಕವಾಗಿ ಎಲ್ಲ ಸದಸ್ಯರಿಗೆ ಪದಾಧಿಕಾರಿಗೆ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾಗಿ ಚಿರಋಣಿಯಾಗಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಬರುವ ಜೂನ್ ತಿಂಗಳಲ್ಲಿ 5 ದಿವಸದ ಒಂದು ಕಾರ್ಯಾಗಾರ ಮಾಡಬೇಕನ್ನೋಂಥ ಆಲೋಚನೆ ಕೂಡ ಮಾಡಿದ್ವಿ. ಯಾಕಂದರೆ ವಸ್ತು ಪ್ರದರ್ಶನ ಎಲ್ಲ ಇಲಾಖೆಯಲ್ಲಿ ಮಾಡ್ತಾರೆ, ವೃತ್ತಿ ಶಿಕ್ಷಕರಲ್ಲಿ ಮಾಡ್ತಾರೆ, ದೈಹಿಕ ಇದು ನಮ್ಮ ಚಿತ್ರಕಲಾ ಶಿಕ್ಷಕರು ವಸ್ತು ಪ್ರದರ್ಶನ ಕಾರ್ಯಕ್ರಮ ಮಾಡ್ತಾರೆ. ಹಾಗೆ ನಾವು ಕೂಡ ನಮ್ಮ ಕ್ರೀಡೆಗೆ ಸಂಬಂಧಪಟ್ಟಂಥ ಕ್ರೀಡಾ ಸಾಮಗ್ರಿಗಳನ್ನು ಇಟ್ಟು ಅಲ್ಲಿ ನುರಿತ ಒಬ್ಬ ವಿದ್ಯಾರ್ಥಿಯನ್ನು ಆ ಸಾಮಗ್ರಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಕ್ರೀಡಾ ಪ್ರದರ್ಶನವನ್ನು ಮಾಡಬೇಕನ್ನೋಂಥ ಒಂದು ಆಲೋಚನೆಯನ್ನು ನಾವು ಇಟ್ಕೊಂಡಿವಿ. ಅಲ್ಲಿ ಸುಮಾರು 1000 ವಿದ್ಯಾರ್ಥಿಗಳನ್ನು ಒಂದು 2 ಎಕರಲ್ಲಿ ಆ ಒಂದು ಪೆಂಡಾಲನ್ನು ಹಾಕಿ ಮುಂದಿನ ದಿನಗಳಲ್ಲಿ ಮಾಡಬೇಕನ್ನೋಂಥ ಆಲೋಚನೆ ಮಾಡ್ಕೊಂಡಿವಿ. ಓಪನ್ ಪೇಸ್ಲಿ ನಾವು ಈ ಕಾರ್ಯಾಗಾರನ ಮಾಡಬೇಕು ಅಂದ್ಕೊಂಡಿದ್ವಿ ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರುಗಳನ್ನು ಒಳಗೊಂಡಂತೆ ದೈಹಿಕ ಸಂಬಂಧಪಟ್ಟ ಸಂಘದ ಅಧ್ಯಕ್ಷರುಗಳನ್ನು ಒಳಗೊಂಡಂತೆ ನಾವು ಎಲ್ಲರೂ ಕೂಡಿ ದೈಹಿಕ ಶಿಕ್ಷಕರಿಗೆ ಒಂದು ಒಳ್ಳೆಯ ಸಂದೇಶನ ಕೊಡಬೇಕನ್ನೋಂಥ ಆಶಾಭಾವನೆಯನ್ನು ಇಟ್ಕೊಂಡಿವಿ. ಈ ಕಾರ್ಯಾಗಾರಕ್ಕೆ ಮತ್ತು ವಿಶೇಷವಾಗಿ ಈ ಕಾರ್ಯಾಗಾರಕ್ಕೆ ಬಂದಂಥ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಸಂಜೀವ್ ಬಿ ಸೂರ್ಯವಂಶಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ 1 ದೈಹಿಕ ಶಿಕ್ಷಕರ ಸಂಘ, ಜಿಲ್ಲಾ ಘಟಕ, ಬೀದರ್.